ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳ ಆಚರಣೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಎಕ್ಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳ ಸೇರಿಸುವ ಅಗತ್ಯ ಏನಿದೆ? ಎಕ್ಸ್ನಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇಲ್ಲಿವರೆಗೂ ನಡ್ಕೊಂಡು ಬಂದಂತ ದಸರಾ ಏನಿದೆ ಅದಕ್ಕೆ ಧಕ್ಕೆ ತರೋದಕ್ಕೆ ಹೋಗಬೇಡಿ. ಕಂಬಳ ಕರಾವಳಿ ಭಾಗದ ಸಾಂಸ್ಕೃತಿಕ ಶ್ರೇಷ್ಠತೆ ಮತ್ತು ನಂಬಿಕೆಯ ಪ್ರತೀಕ. ಭೌಗೋಳಿಕವಾಗಿ ಆ ಭಾಗಕ್ಕೆ ಮಾತ್ರ ಸರಿಹೊಂದುವ ಆಚರಣೆ ಅದು. ಅದನ್ನ ಮೈಸೂರಿಗೆ ತಂದು ದೈವಿಕ ಹಿನ್ನೆಲೆಯ ಆ ಪರಂಪರೆ ಪಾವಿತ್ರ್ಯತೆಗೆ ಧಕ್ಕೆ ತರೋದನ್ನ ನಾವು ಒಪ್ಪೋದಕ್ಕಾಗಲ್ಲ. ಮೈಸೂರು ಮತ್ತು ಕರಾವಳಿ ಜನರ ಭಾವನೆಗಳಿಗೆ ನೋವುಂಟು ಮಾಡಬೇಡಿ. ಎಕ್ಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶಿತವಾಗಿ ಬರ್ಕೊಂಡಿದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಸೇರಿಸೋದು ಯಾಕೆ? ಕರಾವಳಿಯಲ್ಲಿ ನಡೆಯುವಂತ ಕಂಬಳ ಕರಾವಳಿಯಲ್ಲಿ ನಡೀರಿ, ಮೈಸೂರಿನಲ್ಲಿ ನಡೆಯುವಂತ ಪರಂಪರೆ ಆಚರಣೆ ಮೈಸೂರಲ್ಲಿ ನಡೀಲಿ. ಇಲ್ಲಿ ನಡೆಯುವಂತ ದೈವಿಕ ಆಚರಣೆಗೆ ಧಕ್ಕೆ ತರುವಂತ ಕೆಲಸವನ್ನ, ಧಾರ್ಮಿಕ ನಂಬಿಕೆಗಳಿಗೆ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಸರ್ಕಾರ ಮಾಡೋದು ಬೇಡ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಕಂಬಳ ಅನ್ನೋದು ಕರಾವಳಿಯ ಭಾಗದ ಸಾಂಸ್ಕೃತಿಕ ಮತ್ತು ಶ್ರೇಷ್ಠ ನಂಬಿಕೆಯ ಪ್ರತೀಕ ಆಗಿದೆ. ಅದು ಅಲ್ಲೇ ಆಚರಣೆ ಆಗಲಿ ಅಂತ ಎಲ್ಲರೂ ಹೇಳ್ತಿರೋದು ಅದನ್ನೇ. ಕಂಬಳವನ್ನು ಅದ್ದೂರಿಯಾಗಿ ಆಚರಿಸಬೇಕಿದ್ರೆ ಮೈಸೂರಲ್ಲಿ ಬೇಡ.